ಎಲ್ಲರಿಗೂ ನಮಸ್ಕಾರ. ಸಂಸ್ಕೃತ ವ್ಯಾಕರಣವನ್ನು ಪ್ರವೇಶ ಮಾಡೋದರ ಮುಂಚೆ ಅಥವಾ ಪ್ರವೇಶಕ್ಕೆ ನಾವು ಹೋಗಲಿಕ್ಕೆ ವಿಚಾರ ಮಾಡ್ತಿದ್ದೀವಿ ಅಂತಂದರೆ ಮುಖ್ಯವಾಗಿ ಈ ಮಹೇಶ್ವರ ಸೂತ್ರಗಳನ್ನು ನಾವು ನೋಡಬೇಕಾಗ್ತದೆ. ಈ ಮಹೇಶ್ವರ ಸೂತ್ರಗಳು ವ್ಯಾಕರಣದ ಪ್ರಥಮ ಅಂದರೆ ಅತ್ಯಂತ ಪ್ರಮುಖವಾದಂತಹ ಸೂತ್ರಗಳಾಗಿವೆ. ಯಾಕೆ ಅವಕ್ಕೆ ಮಹೇಶ್ವರ ಸೂತ್ರ ಅಂತಾರ ಅಂತಂದ್ರೆ, ಪಾಣಿನಿ ಈ ವ್ಯಾಕರಣ ಗ್ರಂಥವನ್ನು ಬರೆಯೋಕ್ಕಿಂತ ಮುಂಚೆ ಆ ಶಿವನನ್ನ ಕುರಿತು ತಪಸ್ಸು ಮಾಡ್ತಿರ್ತಾನೆ. ಶಿವ ನಟರಾಜನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅವನ ಕೈಯಲ್ಲಿದ್ದ ಡಮರನ್ನ 14 ಸತಿ ನುಡಿಸ್ತಾನೆ. ಆ ಶಬ್ದ ಏನು ನುಡಿಸ್ತಾನೆ, ಆ ಶಬ್ದ ನಾದ ಏನು ಉಂಟಾಗ್ತದೆ ಅದನ್ನ ಗ್ರಹಣ ಮಾಡಿಕೊಂಡು ಆ ಏನು ಜ್ಞಾನ ಉಂಟಾಗ್ತದೋ ಅದನ್ನ ಈ ವ್ಯಾಕರಣ ಮುಖಾಂತರ ಎಲ್ಲರಿಗೂ ತಿಳಿಸ್ತಾನೆ. ಅದನ್ನ ಆತ ಶ್ಲೋಕದ ರೂಪದಲ್ಲಿ, ಅದು ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಅದ. ನೃತ್ತಾವಸಾನೆ ನಟರಾಜರಾಜವು ನನಾಥ ಢಕ್ಕಾಂ ನವಪಂಚವಾರಂ ಉದ್ಧರ್ತು ಕಾಮ ಸನಕಾದಿ ಸಿದ್ಧಾನ್ ಏತದ್ ವಿಮರ್ಶೆ ಶಿವಸೂತ್ರಜಾಲಂ ಅಂಥೇಳಿ ಪಾಣಿನಿಯ ಈ ಶ್ಲೋಕ ಅತ್ಯಂತ ಪ್ರಸಿದ್ಧವಾಗಿದೆ. ಹಾಗಾಗಿ ಈ ಶಿವಸೂತ್ರ ಜಾಲ ಅಂತ ಏನಿದೆ, ಅದಕ್ಕೆ ಈ 14 ಸೂತ್ರಗಳಿದ್ದಾವೆ. ಈ ಸೂತ್ರಗಳನ್ನಿಟ್ಟುಕೊಂಡು ನಾನು ವ್ಯಾಕರಣವನ್ನು ವಿವರಣೆ ಮಾಡ್ತಾ ಹೋಗ್ತೇನೆ ಅಂತ ಹೇಳಿ ಪಾಣಿನಿ ಮಹರ್ಷಿಗಳು ಹೇಳಿದ್ದಾರೆ. ಹಾಗಾಗಿ ಈ ಮಹೇಶ್ವರ ಸೂತ್ರಗಳಂತೇನವೆ ಇವುಗಳನ್ನು ಕಂಠಪಾಠ ಮಾಡಿದರೆ ಬಹಳ ಉತ್ತಮ. ಯಾಕಂದ್ರೆ ನೀವು ಸುಮಾರಷ್ಟು ಕಡೆ ಈ ಸೂತ್ರಗಳ ಉಪಯೋಗ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಸೂತ್ರಗಳನ್ನ ನೋಡ್ಕೊತಾ ಹೋಗೋಣ. ಅ ಇ ಉಣ್ಣ ಋಕ್ ಎ ಓಂ ಐ ಔಚ್ ಹಯ ಭರಟ್ ಲನ್ನ ಯಮನನಂ ಝಭೈ ಘಢಧಶ್ ಜಬಗಡದಶ್ ಖಫ ಛಠ ಚಟತೌ ಕಪೈ ಶಶಸರ್ ಹಲ್ ಇತಿ ಮಾಹೇಶ್ವರ ಸೂತ್ರಾಣಿ. ಈ ರೀತಿಯಾಗಿ ಇವುಗಳ ಉಚ್ಚಾರಣೆ ಸಹ ಇರುತ್ತದೆ. ಈ ಮಹೇಶ್ವರ ಸೂತ್ರಗಳನ್ನಿಟ್ಟುಕೊಂಡು ಪಾಣಿನಿ ಮುಂದಿನ ಸಂಜ್ಞಾ ಪ್ರಕರಣ, ಅತ್ಸಂಧಿ ಪ್ರಕರಣ ಇತ್ಯಾದಿಗಳನ್ನು ಹೇಳ್ತಾ ಹೋಗ್ತಾನೆ. ಹಾಗಾಗಿ ಈ ಮಹೇಶ್ವರ ಸೂತ್ರಗಳು ಅತ್ಯಂತ ಪ್ರಮುಖವಾಗಿದ್ದು ಇವುಗಳನ್ನು ಕಂಠಪಾಠ ಮಾಡಬೇಕು. ಮತ್ತು ಈ ಕಂಠಪಾಠ ಮಾಡೋದರಿಂದಾಗಿ ನಮಗೆ ಸುಮಾರಷ್ಟು ವಿಷಯಗಳು ಸರಳವಾಗಿ ಅರ್ಥ ಆಗ್ತದೆ. ಹಾಗಾಗಿ ಮಹೇಶ್ವರ ಸೂತ್ರಗಳನ್ನು ಕಂಠಪಾಠ ಮಾಡಿ.